ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಸ್ನೇಹಿತರೆ, ತುಂಬ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ಒಂದು ಕುಟುಂಬದ ಜಗಳ ಬೀದಿಗೆ ಬಂದಿದೆ. ಯಾರಿದು? ಈಗ ತಂದೆ ತಾಯಂದಿರು ಮಕ್ಕಳಿಗೋಸ್ಕರ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಕಷ್ಟಪಡ್ತಾ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ, ಮಕ್ಕಳ ಆಟ ಪಾಠಕ್ಕೋಸ್ಕರ, ಮಕ್ಕಳು ಸುಖವಾಗಿರಲಿ ಅಂತ ಆಸ್ತಿ ಪಾಸ್ತಿ, ಮಕ್ಕಳ ಸಂತೋಷಕ್ಕೋಸ್ಕರ ಹಗಲಿರುಳು ತಂದೆ ತಾಯಿಯಂದಿರು ದುಡಿದು ಮಕ್ಕಳನ್ನು ಸಾಕ್ತಾರೆ, ಬೆಳೆಸ್ತಾರೆ, ಓದಿಸ್ತಾರೆ, ವಿದ್ಯಾಭ್ಯಾಸ ಕೊಡಿಸ್ತಾರೆ. ಇಷ್ಟೆಲ್ಲ ಆದ ನಂತರ ಮಕ್ಕಳು ಬೆಳೆದು ಒಂದು ಒಳ್ಳೆ ಉದ್ಯೋಗಕ್ಕೆ ಬಂದು ಕೈ ತುಂಬ ಸಂಬಳ ತಗೊತಾ ಇರಬೇಕಾದಾಗ, ಅಥವಾ ಮಕ್ಕಳು ಬಹಳ ಪ್ರಖ್ಯಾತಿಯನ್ನು ಹೊಂದಿದಾಗ ತಂದೆ ತಾಯಂದಿರನ್ನು ಬೀದಿಗೆ ತಳ್ತಾ ಇದ್ದಾರೆ. ಇದು ಇತ್ತೀಚೆಗೆ ಜನಸಾಮಾನ್ಯರಲ್ಲೂ ಇದು ಕಂಡು ಬರ್ತಾ ಇದೆ. ಹಾಗೆ ಪ್ರಖ್ಯಾತರಾಗಿರುವಂತಹ, ತುಂಬ ಫೇಮಸ್ ಆಗಿರುವಂತಹ ನಟ ನಟಿಯರು, ಕ್ರಿಕೆಟ್ ಪ್ಲೇಯರ್ಸ್ಗಳಿರ್ಬೋದು, ತಂದೆ ತಾಯಂದಿರು ಆಪಾದನೆ ಮಾಡ್ತಾ ಇದ್ದಾರೆ, ಮಕ್ಕಳು ನಮ್ಮನ್ನು ನೋಡ್ಕೊತಾ ಇಲ್ಲ ಅಂತ. ನಾವೀಗ ಬೀದಿಲಿದ್ದೀವಿ ಅಂತ ತಂದೆ ತಾಯಂದಿರು ಮಕ್ಕಳ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಾವು ಇವತ್ತು ಹೇಳಿಕೊಳ್ತಿರುವಂಥ ವಿಷಯ, ರವೀಂದ್ರ ಜಡೇಜಾ ಅವರು ತಂದೆ ತನ್ನ ಮಗ ಜಡೇಜಾ ಮೇಲೆ ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ಏನೆಲ್ಲ ಆಪಾದನೆಯನ್ನು ಮಾಡ್ತಾ ಇದ್ದಾರೆ? ತುಂಬ ವೈರಲ್ ಆಗ್ತಾ ಇರುವಂಥ ಈ ಒಂದು ಸುದ್ದಿ ಆದರೆ ಏನು? ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಬನ್ನಿ ಈ ಆರೋಪ ಯಾರು ಮಾಡ್ತಾ ಇದ್ದಾರೆ, ಹಾಗೆ ರವೀಂದ್ರ ಜಡೇಜಾ ಅವರು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡೋಣ. ಸ್ನೇಹಿತರೆ, ರವೀಂದ್ರ ಜಡೇಜಾ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ನಾವು ರವೀಂದ್ರ ಜಡೇಜಾ ಅವರು ಬೌಲಿಂಗ್ ಬಂದಾಗ ಎಷ್ಟು ಬೇಗ ವಿಕೆಟ್ ತೆಗಿತಾರೆ ಅಂತ ಭಾಳ ಸಂತೋಷದಿಂದ, ಬಹಳ ಕುತೂಹಲದಿಂದ ನೋಡ್ತಾ ಇದ್ದೋ. ಹಾಗೆ ರವೀಂದ್ರ ಜಡೇಜಾ ಅವರು ಬ್ಯಾಟಿಂಗ್ ಬಂದರೆ ಎಷ್ಟು 6 ಹೊಡಿತಾರೆ, ಎಷ್ಟು 4 ಹೊಡಿತಾರೆ ಅನ್ನುವಂಥ ಕಾತರ ಒನ್ ಡೇ ಮ್ಯಾಚ್ ಇರಲಿ, ಟೆಸ್ಟ್ ಮ್ಯಾಚ್ ಇರಲಿ, ಹಾಗೆ IPL ಕ್ರಿಕೆಟ್ ಮ್ಯಾಚ್ ಇರಲಿ, T20 ಮ್ಯಾಚ್ ಇರಲಿ, ಎಲ್ಲ ಮ್ಯಾಚ್ಗಳಲ್ಲೂ ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾರೆ. ಒಂದು ಮ್ಯಾಚಲ್ಲಂತೂ CSK ಪರ ಆಡ್ತಾ ಇರಬೇಕಾದಾಗ ಲಾಸ್ಟು 2 ಬಾಲ್ಸಲ್ಲಿ 10 ಹೊಡಿಬೇಕಿತ್ತು, 10 ರನ್ ಬೇಕಿತ್ತು. ಮೊದಲ ಬಾಲಲ್ಲೇ 6 ಹೊಡಿತಾರೆ, ಇನ್ನೊಂದು ಬಾಲಲ್ಲಿ ಅದೃಷ್ಟ ಅನ್ನುವ ರೀತಿಯಲ್ಲಿ 4 ಹೊಡೆದೇ ಬಿಡ್ತಾರೆ. ಈ ಒಂದು ಮ್ಯಾಚು ಮರಿಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಆ ಸಂದರ್ಭದಲ್ಲಿ ರವೀಂದ್ರ ಜಡೇಜಾ ಅವರ ಹೆಂಡತಿನೂ ಸಹ ಈ ಒಂದು ಮ್ಯಾಚ್ ನೋಡ್ಲಿಕ್ಕೆ ಬಂದಿರ್ತಾರೆ. ಈ ಕ್ರೀಡಾಂಗಣಕ್ಕೆ ಬಂದು ರವೀಂದ್ರ ಜಡೇಜಾ ಅವರ ಕಾಲಿಗೆ ಬೀಳ್ತಾರೆ. ಸ್ನೇಹಿತರೆ, ಎಂತಹ ಸಾಧನೆ ರವೀಂದ್ರ ಜಡೇಜಾ ಅವರ ಸಾಧನೆ! ಸ್ನೇಹಿತರೆ, ಎಷ್ಟು ಹೇಳೋದು ಸಾಲೋದಿಲ್ಲ. ಅಂತಹ ಅದ್ಭುತ ಕ್ರಿಕೆಟ್ ಪ್ಲೇಯರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸ್ನೇಹಿತರೆ, ಯಾಕೆ ಈ ರೀತಿ ಆಪಾದನೆ ಬರ್ತಾ ಇದೆ? ಇಂತಹ ರವೀಂದ್ರ ಜಡೇಜಾ ಅವರು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ಏನು ಕಷ್ಟ ಅನ್ನೋದು ಗೊತ್ತಿದೆ. ಯಾಕೆಂದರೆ ರವೀಂದ್ರ ಜಡೇಜಾ ಅವರು ಹುಟ್ಟಿದ್ದು ತುಂಬ ಕಡು ಬಡತನ ಅಂತಲೇ ಹೇಳ್ಬೋದು. ಅಲ್ಲಿ ಹುಟ್ಟಿ ಬೆಳೆದು ಇಂತಹ ಜಗತ್ ಪ್ರಸಿದ್ಧಿಯನ್ನು ಪಡೆದಂತಹ ಕ್ರಿಕೆಟ್ ಪ್ಲೇಯರ್ ಮೇಲೆ ತನ್ನ ಸ್ವಂತ ತಂದೆನೇ ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ರವೀಂದ್ರ ಜಡೇಜಾ ಅವರ ತಂದೆ ಮಗನ ಮೇಲೆ ಮತ್ತು ಸೊಸೆ ಮೇಲೆ ಇಬ್ಬರ ಮೇಲೂ ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ರವೀಂದ್ರ ಜಡೇಜಾ ಅವರ ಪತ್ನಿ ವಿಭಾಬಾ ಗುಜರಾತ್ನ MLA ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸ್ನೇಹಿತರೆ, ಮೊದಲಿಗೆ ನಾವು ಜಡೇಜಾ ಅವರ ಬಾಲ್ಯ ಹೇಗಿತ್ತು ನೋಡೋದಾದರೆ, ಬಾಲ್ಯದಲ್ಲಿ ಅಂದರೆ ಇವರ ಜೀವನ, ಇವರ ತಂದೆ ತಾಯಿ ಅಷ್ಟು ಆಗರ್ಭ ಶ್ರೀಮಂತರಲ್ಲ, ತೀರಾ ಅಂದರೆ ತುಂಬ ಕಡು ಬಡತನ. ಯಾಕೆ ಅಂದರೆ ಅವರ ತಂದೆ 20 ಲೀಟ್ರ್ ಹಾಲನ್ನು ಭುಜದ ಮೇಲೆ ಎತ್ಕೊಂಡೋಗಿ ಮಾರಾಟ ಮಾಡ್ತಾ ಇದ್ದೆ ನಾನು. ನಂತರ ಕೆಲವೊಮ್ಮೆ ನಾನು ಸೆಕ್ಯೂರಿಟಿ ಕೆಲಸವನ್ನು ಸಹ ಮಾಡಿದ್ದೇನೆ. ಅವರ ತಾಯಿಯೂ ಅಷ್ಟೇ ನರ್ಸ್ ಆಗಿ ಕೆಲಸ ಮಾಡ್ತಾಯಿದ್ರು. ಅಂತಹ ತೀರಾ ಕಡು ಬಡತನ ನಮ್ಮದು. ರವೀಂದ್ರ ಜಡೇಜಾ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ನಾನು ಅಂದರೆ ಕ್ರಿಕೆಟ್ ಪ್ಲೇಯರ್ ಆಗಬೇಕು, ಕ್ರಿಕೆಟ್ ಮೇಲೆ ವ್ಯಾಮೋಹ ಜಾಸ್ತಿನೇ ಇತ್ತು ಅವ್ರಿಗೆ. ಆದ್ದರಿಂದ ತಂದೆ ತಾಯಿಗೆ ಈ ವಿಷಯವನ್ನು ಹೇಳಿದಾಗ ಕೆಲವೊಮ್ಮೆ ತಂದೆ ತಾಯಿ ಬೈದಿದ್ದು ಉಂಟು, ಹೊಡೆದಿದ್ದು ಉಂಟು. ನಂತರ ನೀನು ಕ್ರಿಕೆಟ್ ಆಡೋಕ್ಕೆ ಹೋಗಲೇಬೇಡ, ಸ್ಕೂಲ್ಗೆ ಹೋಗು, ಈ ಥರ ಎಲ್ಲ ತಂದೆ ತಾಯಿಯಂದರು ಬುದ್ಧಿವಾದವನ್ನು ಹೇಳ್ಕೊಟ್ಟಿದ್ದು ಉಂಟು. ಆದರೆ ಜಡೇಜಾ ಇದನ್ನು ಬಿಟ್ಟೇ ಇರಲಿಲ್ಲ. ತನ್ನ ಸ್ನೇಹಿತರ ಜೊತೆಗೂಡಿ ಅವರು ಆ ಗಲ್ಲಿಗಳಲ್ಲಿ
ಕ್ರಿಕೆಟನ್ನು ಬಿಟ್ಟೇ ಇರಲಿಲ್ಲ, ಆಡ್ತಾಯಿದ್ರು. ನಂತರ ತಾಯಿ ರವೀಂದ್ರ ಜಡೇಜಾ ಅವರಿಗೆ 15 ವರ್ಷ ವಯಸ್ಸಾಗಿದ್ದಾಗ ಒಂದು ಅಪಘಾತದಲ್ಲಿ ಅವರ ತಾಯಿ ತೀರೋಗ್ಬಿಡ್ತಾರೆ. ನಂತರ ಇವರ ಅಕ್ಕ ರವೀಂದ್ರ ಜಡೇಜಾ ಅವರನ್ನು ಮಗುವಿನಂತೆ, ತನ್ನ ಸ್ವಂತ ಮಗುವಿನಂತೆ ಇವರ ಅಕ್ಕ ಜಡೇಜನ್ನ ಕಾಪಾಡ್ತಾರೆ. ಹಾಗೆ ಜಡೇಜನ ಕನಸು ಏನು? ಪ್ರತಿಯೊಂದು ಕ್ಷಣದಲ್ಲೂ ಕುಂತಲ್ಲೂ ನಿಂತಲ್ಲೂ ಕೇವಲ ಮನಸ್ಸಿನಲ್ಲಿ ಬರ್ತಾ ಇದ್ದದ್ದು ಕ್ರಿಕೆಟ್ ಕ್ರಿಕೆಟ್ ಕ್ರಿಕೆಟ್. ಅವರ ಅಕ್ಕ ರವೀಂದ್ರ ಜಡೇಜಾಗೆ ಸಹಾಯವನ್ನು ಮಾಡ್ತಾರೆ. ತಾನು ದುಡ್ದ ಹಣವನ್ನು ರವೀಂದ್ರ ಜಡೇಜಾ ಅವರಿಗೆ ಕೈಗೆ ಕಾಸನ್ನು ಕೊಡ್ತಾ ಬ್ಯಾಟ್ ತೊಗೊಳ್ಲಿಕ್ಕೋ ಅಥವಾ ತನ್ನ ಖರ್ಚಿಗೋ ಇಡೀ ಸಂಸಾರದ ಜವಾಬ್ದಾರಿಯನ್ನು ಇವರ ಅಕ್ಕ ಹೊತ್ಕೊಂಡು ಬಹಳ ಕಷ್ಟದ ಜೀವನದಲ್ಲಿ ರವೀಂದ್ರ ಜಡೇಜಾ ಅವರಿಗೆ ಇವರ ಅಕ್ಕ ಸಹಾಯ ಮಾಡ್ತಾ ಹೋಗ್ತಾರೆ. ಸ್ವಂತ ತಾಯಿಯ ರೀತಿಯಲ್ಲಿ ಇವರಕ್ಕ ಕಷ್ಟಪಟ್ಟು ರವೀಂದ್ರ ಜಡೇಜಾ ಅವರನ್ನು ನೋಡ್ಕೊತಾರೆ. ಇವರ ತಂದೆ ಮತ್ತು ಇವರ ಅಕ್ಕ ಒಂದು ಒಳ್ಳೆ ಕೋಚಿಂಗ್ ಸೇರಿಸಲೇಬೇಕು ಅಂದ್ಬಿಟ್ಟು ತಾವು ಎಷ್ಟೇ ಕಷ್ಟದಲ್ಲಿದ್ದರು, ಬಡತನದಲ್ಲಿದ್ದರು, ರವೀಂದ್ರ ಜಡೇಜಾ ಬೆಳಿಬೇಕು, ಅವನು ಕಂಡಂಥ ಕನಸು ನನಸಾಗಬೇಕು ಅನ್ನುವಂಥ ಹಠಕ್ಕೆ ಬಿದ್ದವರಂತೆ ಅಕ್ಕ ಮತ್ತು ಅವರ ತಂದೆ ಸಹಾಯವನ್ನು ಮಾಡ್ತಾರೆ. ಸಹಾಯವನ್ನು ಮಾಡ್ತಾ ಇದ್ದಂಗೆ ರವೀಂದ್ರ ಜಡೇಜಾ ಒಂದೊಂದೇ ಮೆಟ್ಟಲನ್ನು ಹತ್ತಿ ಮೇಲೆ ಹೋಗ್ತಾ ಇದ್ದಾರೆ. ಕ್ರಿಕೆಟ್ನಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸ್ತಾರೆ. ಯಾಕೆಂದರೆ ಭಾರತ ಟೀಮಿಗೆ ಸೇರಿದಾಗ ರವೀಂದ್ರ ಜಡೇಜಾ ಅವರು ಕೇವಲ ಬೌಲರ್ಸ್ ಆಗಿ, ಬ್ಯಾಟ್ಸ್ಮನ್ ಆಗಿ, ಕೇವಲ ಫೀಲ್ಡರ್ಸ್ ಅಲ್ಲ, ಎಲ್ಲ ಆಲ್ರೌಂಡರ್ ಪ್ಲೇಯರ್ ಆಗಿ ಕಣಕ್ಕಿಳಿತಾರೆ. ಆದ್ದರಿಂದ ಇಡೀ ಭಾರತವೇ ಕೊಂಡಾಡುವಂತಹ ಪ್ರದರ್ಶನವನ್ನು ಕೊಡ್ತಾರೆ ರವೀಂದ್ರ ಜಡೇಜಾ ಅವರು. ಇವರ ಸಾಧನೆ ಬಗ್ಗೆ ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ, ಯಾಕೆಂದರೆ ಅಷ್ಟು ದೊಡ್ಡ ಮಟ್ಟದ ಹೆಸರನ್ನು ಮಾಡಿದ್ದಾರೆ ರವೀಂದ್ರ ಜಡೇಜಾ ಅವರು. ರವೀಂದ್ರ ಜಡೇಜಾ ಅವರ ಹತ್ರ ತುಂಬ ಬಡತನ ಇತ್ತು. ಆದ್ದರಿಂದ ಅವರ ಹತ್ರ ಯಾವುದೇ ರೀತಿಯ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೋದು ಇರಲೇ ಇಲ್ಲ. ಆದರೆ ಇವತ್ತು 100 ಕೋಟಿಯ ಒಡೆಯ ಅಂತಲೇ ಹೇಳ್ಬೋದು. ಈಗ ಜಡೇಜಾ ಅವರಿಗೆ ಮದುವೆ ಹೇಗಾಯಿತು ಅನ್ನೋದನ್ನು ಒಂದು ನಿಮಿಷ ನೋಡೋದಾದರೆ, ಸ್ನೇಹಿತರೆ, ರವೀಂದ್ರ ಜಡೇಜಾ ಅವರ ಅಕ್ಕ ನೈನಾ ಇದ್ದಾರಲ್ಲ, ಅವರ ಸ್ನೇಹಿತನೇ ರಿವಾಬಾ. ಇವರು ಇವತ್ತು ಗುಜರಾತ್ನ ಒಂದು ಕ್ಷೇತ್ರದ MLA ಆಗಿದ್ದಾರೆ. ಬಹಳ ದೊಡ್ಡ ಮಟ್ಟದ ಹೆಸರನ್ನು ಮಾಡಿದ್ದಾರೆ. ಈ ಕಡೆ ಕ್ರಿಕೆಟ್ ಪ್ಲೇಯರ್ ಆದಂತಹ ರವೀಂದ್ರ ಜಡೇಜಾ ಅವರು ಮೇಲೆ ಎತ್ತರಕ್ಕೆ ಬೆಳೀತಾ ಇದ್ದಾರೆ. ಕ್ರಿಕೆಟ್ ಲೋಕದಲ್ಲಿಯೇ ತುಂಬ ಹೆಸರನ್ನು ಮಾಡಿದ್ದಾರೆ ಜಡೇಜಾ ಅವರು. ರವೀಂದ್ರ ಜಡೇಜಾಗೆ ಅಕ್ಕನ ಮೂಲಕ ಯಾವಾಗ ಪರಿಚಯ ಆಯಿತೋ ಆ ಪರಿಚಯ ಸ್ನೇಹಕ್ಕೆ ತಿರುಗಿ, ಸ್ನೇಹ ಪ್ರೀತಿಯಾಗಿ ಕನ್ವರ್ಟ್ ಆಗಿ ಇಬ್ಬರು ಒಬ್ಬರೊಬ್ಬರು ಪ್ರೀತಿಯನ್ನು ಮಾಡ್ತಾಯಿದ್ರು. ನಂತರ ಕೊನೆಗೂ ಇವರಿಬ್ಬರು ಮದುವೆಯ ಕಾಲಕ್ಕೆ ಹತ್ತಿರ ಬರುತ್ತೆ. ಆದರೂ ಮನೆಗಳಲ್ಲಿ ವಿರೋಧ ವ್ಯಕ್ತ ಆಗುತ್ತೆ. ಆದರೆ ರವೀಂದ್ರ ಜಡೇಜಾ ಅವರ ಹೆಂಡತಿ ಹಠ ಮಾಡಿ ತಾನು ಮದುವೆ ಆಗೇ ಆಗ್ತೀನಿ ಜಡೇಜಾ ಅವರನ್ನಂತ ಹಠಕ್ಕೆ ಬೀಳ್ತಾರೆ. ಕೊನೆಗೆ ಅವರ ತಂದೆ ತುಂಬ ಆಗರ್ಭ ಶ್ರೀಮಂತರು. ಕೊನೆಗೂ ಜಡೇಜಾ ಅವರನ್ನ ಮದುವೆ ಮಾಡ್ತಾರೆ. ಮದುವೆಗೆ ಒಂದು ಕಾರನ್ನು ಗಿಫ್ಟಾಗಿ ಕೊಡ್ತಾರೆ. ರವೀಂದ್ರ ಜಡೇಜಾ ಅವರ ತಂದೆ ಏನು ಆರೋಪ ಮಾಡ್ತಾ ಇದ್ದಾರೆ, ಈಗ ಗುಜರಾತಿನ ಜಾಮ್ನಗರದಲ್ಲಿ ಇವರ ತಂದೆನೂ ಇದ್ದಾರೆ 2 BHKನಲ್ಲಿ. ಆದರೆ ರವೀಂದ್ರ ಜಡೇಜಾ ಮತ್ತು ಅವರ ಪತ್ನಿ ಒಂದು ದೊಡ್ಡ ಬಂಗಲೆಯಲ್ಲಿದ್ದಾರೆ. ಈಗ ಅವರ ತಂದೆ ನನ್ನ ಮಗನಿಗೆ ಮದುವೆ ಆಗಿದ್ದು ಕೇವಲ 3 ತಿಂಗಳಲ್ಲೇ ಇವರು ಬೇರೆ ಬಂಗ್ಲೆಗೆ ಹೋಗ್ಬಿಟ್ರು ನನ್ನನ್ನು ಬಿಟ್ಟು. 5 ವರ್ಷ ಆಯಿತು ನನ್ನ ಮಗ ನನ್ನ ಜೊತೆ ಮಾತಾಡಿ. ಈಗ ಈ ಮಾಯಾಂಗಿ ನನ್ನ ಮಗನನ್ನು ಬುಟ್ಟಿಗೆ ಹಾಕೊಂಬಿಟ್ಟಿದ್ದಾಳೆ. ನನ್ನ ಜೊತೆ ಮಾತಾಡಲಿಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಮಗ ಮತ್ತು ಸೊಸೆಯ ಮೇಲೆ ಆರೋಪಗಳ ಸುರಿಮಳೆಗೈತಾ ಇದ್ದಾರೆ ಅನಿರುದ್ಧ್ ಸಿಂಗ್ ಅವರು. ಇದರಿಂದ ಜಡೇಜಾ ಕುಟುಂಬದಲ್ಲಿ ಒಡಕು ಮೂಡೈತೆ ಎಂಬುದು ಸ್ಪಷ್ಟ ಆಗ್ತಾ ಇದೆ. ಇದೀಗ ತಂದೆಯ ಆರೋಪಗಳನ್ನು ತಳ್ಳಿ ಹಾಕಿರುವ ಜಡೇಜಾ ದೂರವಾದದ್ದು ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದರಲ್ಲೂ ಜಡೇಜಾ ಪತ್ನಿ ರಿವಾಬಾ ಮೇಲೆ ವಿರುದ್ಧ ಕಟುವಾದ ಭಾಷೆಯನ್ನು ಬಳಸಿರುವಂತಹ ಅವರ ತಂದೆ, ನನ್ನ ಸೊಸೆ ಮನೆ ಒಡೆಯುವಂಥ ಕೆಲಸವನ್ನು ಮಾಡಿದ್ದಾಳೆ, ರಿವಾಬಾ ಏನು ಮ್ಯಾಜಿಕ್ ಮಾಡಿದ್ದೋಳೋ ಗೊತ್ತಿಲ್ಲ, ನನ್ನ ಮಗ ನನ್ನಿಂದ ದೂರವಾಗಿ ವರ್ಷಗಳೇ ಕಳೆದಿವೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ನಾನು ಈ ಮನೆಯಲ್ಲಿ ಒಬ್ಬಂಟಿಗನಾಗಿದ್ದೇನೆ. ನನಗೆ ನನ್ನ ಮಗನ ಪ್ರೀತಿ ಬೇಕು, ಮೊಮ್ಮಗಳನ್ನು ನಾನು ಮಾತಾಡಿಸ್ಬೇಕು ಅಂತ ಅಷ್ಟೊಂದು ಪ್ರೀತಿಯಿಂದ ಹಾತೊರಿತಾ ಇದ್ದೀನಿ. ಅದಕ್ಕೆ ಈ ಸೊಸೆ ಅವಕಾಶವನ್ನು ಕೊಡ್ತಾ ಇಲ್ಲ ನನಗೆ.
ನಾನು ಈ ಮನೆಯಲ್ಲೇ ಇದ್ದೇನೆ, 20,000 ರೂಪಾಯಿ ಪಿಂಚಣಿಯಲ್ಲಿ ಜೀವನ ಸಾಗಿಸ್ತಾ ಇದ್ದೇನೆ. ಯಾಕೆಂದರೆ ನನ್ನ ಹೆಂಡತಿ ಏನು ಬರ್ತಾ ಇದೆ ಪಿಂಚಣಿ, ಆ ಪಿಂಚಣಿ ಹಣದಲ್ಲಿಯೇ ನನ್ನ ಜೀವನವನ್ನು ಮಾಡ್ತಾ ಇದ್ದೇನೆ. ರವೀಂದ್ರ ಮದುವೆಯಾದ 2-3 ತಿಂಗಳಲ್ಲಿಯೇ ನಾವು 2-3 ತಿಂಗಳು ಚೆನ್ನಾಗಿದ್ದು ಬದಲಾಗೋದಕ್ಕೆ ಪ್ರಾರಂಭ ಆಯಿತು. ನನ್ನ ಮಗ ನನ್ನೊಂದಿಗೆ ಮಾತನಾಡೋದನ್ನೇ ಬಿಟ್ಬಿಟ್ಟ. ಈಗ ನನ್ನ ಮಗ ಕೇವಲ ಅವಳ ಹೆಂಡತಿಯ ಮಾತನ್ನು ಮಾತ್ರ ಕೇಳ್ತಾ ಇದ್ದಾನೆ, ನನ್ನನ್ನು ಮಾತಾಡಿಸ್ತನೂ ಇಲ್ಲ. ಇವರ ತಂದೆ ನೊಂದ್ಕೊಂಡು ಕೊನೆಗೆ ಒಂದು ಮಾತನ್ನೇ ಹೇಳ್ತಾರೆ, ನೋಡಿ, ನನ್ನ ಮಗನನ್ನು ನಾನು ಕ್ರಿಕೆಟ್ ಪ್ಲೇಯರ್ ಮಾಡದೇ ಇದ್ದರೆ ನನ್ನ ಮಗ ನನ್ನ ಜೊತೆಲೇ ಇರ್ತಿದ್ದ. ನಾನು ರಿಬಾಬನ್ ಜೊತೆ ಮದುವೆ ಮಾಡದೇ ಇದ್ದರೆ ಇನ್ನೂ ನನ್ನ ಮಗ ನನ್ನ ಜೊತೆಲೇ ಇರ್ತಿದ್ದ ಏನೋ. ರವೀಂದ್ರ ಜಡೇಜಾ ಅವರು ಕ್ರಿಕೆಟ್ ಪ್ಲೇಯರ್ ಆಗಲೇಬಾರ್ದಾಗಿತ್ತು. ಆಗಿರೋದ್ರಿಂದನೇ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ. ನನಗೆ ವಯಸ್ಸಾದಂತಹ ನನಗೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾಯಿದೆ. ಇದಕ್ಕೆ ಕಾರಣ ರವೀಂದ್ರ ಜಡೇಜಾ ಹೆಂಡತಿನೂ ಕಾರಣ ಅಂತ ಇವರ ತಂದೆ ಆರೋಪವನ್ನು ಮಾಡ್ತಾಯಿದ್ದಾರೆ. ಈಗ ಕ್ರಿಕೆಟ್ ಪ್ಲೇಯರ್ ಆದಂತಹ ರವೀಂದ್ರ ಜಡೇಜಾ ಅವರು ತನ್ನ ಮೌನವನ್ನು ಮುರಿದು ಮತ್ತೆ ಹೆಂಡತಿಯ ಪರವಾಗಿಯೇ ಮಾತಾಡಿದ್ದಾರೆ. ಇವೆಲ್ಲ ತಂದೆ ಏನು ಆರೋಪ ಮಾಡ್ತಾ ಇದ್ದಾರೆ ಅದೆಲ್ಲ ಸತ್ಯಕ್ಕೆ ದೂರವಾದದ್ದು. ತನ್ನ ಪತ್ನಿಯ ಹೆಸರಿಗೆ ಕಳಂಕ ತರುವ ಪ್ರಯತ್ನ ಇದೆಲ್ಲ ನಡೀತಾ ಇದೆ. ನಮ್ಮ ತಂದೆಗೆ ಯಾರೋ ಪ್ರಚೋದನೆಯನ್ನು ಕೊಟ್ಟು ಇದೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಜಡೇಜಾ ಅವರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಸ್ನೇಹಿತರೆ ಇದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಸ್ನೇಹಿತರೆ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ಸ್ನೇಹಿತರಿಗೆ ಧನ್ಯವಾದ, ಥ್ಯಾಂಕ್ ಯು. ಹಾಗೆ ನಮ್ಮ ಚಾನಲ್ನ ನೋಡ್ತಾ ಇರುವಂಥ ಎಲ್ಲ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.